ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 21ನೇ ವಾಕ್ಯ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಸೊಲೊಮೋನನ ಜ್ಞಾನೋಕ್ತಿಗಳಲ್ಲಿ ಅನೇಕ ರೀತಿಯ ಉಪದೇಶದ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಈಗ ಸೊಲೊಮೋನ ಹೇಳ್ತಾ ಇರುವಂತಹ ಮಾತೇನೆಂದರೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಸಂಕಲ್ಪವೇ ಈಡೇರುವುದು. ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಪ್ಲ್ಯಾನ್ಗಳಿದ್ದಾವೆ, ತುಂಬ ಪ್ಲ್ಯಾನ್ಗಳಿದ್ದಾವೆ. ನಾವು ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಸಂಬಂಧಿಕರ ಬಗ್ಗೆ, ನಮ್ಮ ಸಭೆಯ ಬಗ್ಗೆ ಅಥವಾ ವಿಶ್ವಾಸಿಗಳ ಕುರಿತು ಅನೇಕ ಆಲೋಚನೆಗಳು ನಮಗಿರ್ತವೆ. ಆ ಆಲೋಚನೆಗಳೆಲ್ಲ ಒಂದು ವೇಳೆ ನಡೀಬೇಕು ಅಂತ ಇಲ್ಲ, ಕೆಲವು ಆಲೋಚನೆಗಳು ನಡೀತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ದೇವರ ಪ್ಲ್ಯಾನ್ ಹಾಗಂತೇಳಿ ದೇವರ ಪ್ಲ್ಯಾನೇ ನಡೆಯುತ್ತೆ ಅಂಥೇಳಿ ನಾವು ಪ್ಲ್ಯಾನ್ ಮಾಡಬಾರ್ದು ಅಂತನೂ ಅಲ್ಲ, ನಾವು ಪ್ಲ್ಯಾನ್ ಮಾಡಬೇಕು. ಮನುಷ್ಯ ಆದಮೇಲೆ ನಮಗೆ ಪ್ಲ್ಯಾನ್ ಇದ್ದೇ ಇರಬೇಕು. ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಸಭೆಯ ಬಗ್ಗೆ, ವಿಶ್ವಾಸಿಗಳ ಬಗ್ಗೆ ಎಲ್ಲ ನಮಗೆ ಪ್ಲ್ಯಾನ್ ಇರಬೇಕು. ಪ್ಲ್ಯಾನ್ ಇಲ್ಲದೆ ಇರುವಂತಹ ಒಂದು ಕಾರ್ಯ ಇರಬಾರ್ದು. ಎಲ್ಲ ಸಂದರ್ಭದಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಆದರೆ ಒಂದು ವಿಷಯ ತಿಳ್ಕೋಬೇಕು, ನಾನು ಪ್ಲ್ಯಾನ್ ಮಾಡಿದ್ರೂ ಸಹ ಅದರ ಹಿಂದೆ ದೇವರ ಚಿತ್ತವಿದ್ದರೆ ಮಾತ್ರ ಅದು ನೆರವೇರ್ತದೆ. ದೇವರ ಪ್ಲ್ಯಾನೇ ನೆರವೇರ್ತದೆ ಎಂಬ ಒಂದು ಆ ತಿಳುವಳಿಕೆ ನಮ್ಮಲ್ಲಿ ಉಂಟಾಗಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾರ್ಗಗಳಲ್ಲ ನಿಮ್ಮ ಮಾರ್ಗಗಳು, ನನ್ನ ಆಲೋಚನೆ ಅಲ್ಲ ನಿಮ್ಮ ಆಲೋಚನೆಗಳು. ಅದು ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಅದಕ್ಕಿಂತ ಉನ್ನತವಾಗಿದೆ ಈ ಆಲೋಚನೆಗಳು, ಮಾರ್ಗಗಳು ಡಿಫ್ರೆಂಟ್ ಆಗಿದೆ. ಆದರೆ ನಾವು ಸತ್ಯವೇದವನ್ನು ಓದಬೇಕಾದ್ರೆ ಅನೇಕ ಭಕ್ತರುಗಳ ಜೀವಿತದಲ್ಲಿ ಒಂದು ಆಲೋಚನೆಗಳ ಕುರಿತಾಗಿ ನಾವು ನೋಡ್ತೇವೆ. ಯೋಸೇಫನ ಕುರಿತು ಅವನ ತಂದೆಗೊಂದು ಆಲೋಚನೆ ಇತ್ತು. ಏನು ಆಲೋಚನೆ ಇತ್ತು? ನನ್ನ ಮಗ ಕಷ್ಟ ಏನು ಅನುಭವಿಸಬಾರ್ದು, ಅವನು ಪ್ರೀತಿಯ ಮಗ, ಅವನು ನನ್ನ ಮನೆಯಲ್ಲೇ ಇರಬೇಕು. ಅಣ್ಣಂದಿರನ್ನೆಲ್ಲ ಕುರಿ ಮೇಯಿಸುವುದಕ್ಕಾಗಿ ಕಳಿಸಿದ್ರೂ ಸಹ ಯೋಸೇಫನನ್ನು ಕಳಿಸ್ಲಿಲ್ಲ. ಯೋಸೇಫನನ್ನು ಮನೆಯಲ್ಲೇ ಇಟ್ಕೊಂಡಿದ್ರು. ಅವಾಗ ಅವನು ತುಂಬ ಬಿಸಿಲು ಅನುಭವಿಸಬಾರ್ದು, ಕಷ್ಟ ಅನುಭವಿಸಬಾರ್ದು, ಅವನ ಮನೆಯಲ್ಲಿ ಪ್ರೀತಿ ಪಾತ್ರನಾಗಿರಬೇಕು ಅನ್ನೋದು ತಂದೆಯ ಒಂದು ಆಸೆ ಆಗಿತ್ತು. ಆದರೆ ನಮಗೆ ಗೊತ್ತು, ದೇವರ ಆಲೋಚನೆ ಅದಕ್ಕಿಂತ ಡಿಫ್ರೆಂಟ್ ಆಗಿತ್ತು. ಅವನ ಆಳ್ಬಾವಿಯಲ್ಲಿ ಬೀಳಬೇಕು, ಅವನ ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡಬೇಕು, ಸೆರೆಮನೆಯಲ್ಲಿ ಇರಬೇಕು. ಇದು ದೇವರ ಆಲೋಚನೆ. ಹಾಗಾದರೆ ಸನ್ನಿವೇಶಗಳನ್ನು ನಾವು ನೋಡ್ತಾ ಬರಬೇಕಾದ್ರೆ ತಂದೆಯ ಮನಸ್ಸಲ್ಲಿ ಅನೇಕ ಆಲೋಚನೆಗಳಿತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ದೇವರ ಆಲೋಚನೆಯನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ದೇವರ ಆಲೋಚನೆ ನಡೆಯಿತು. ಯೋಸೇಫನ ಜೀವಿತದಲ್ಲಿ ದೊಡ್ಡ ಒಂದು ಬದಲಾವಣೆ ಉಂಟಾಯಿತು. ಅವನ ಜೀವಿತದಲ್ಲಿ ದೇವರು ಆ ಸನ್ನಿವೇಶಗಳನ್ನು ಪ್ರತಿಕೂಲವಾಗಿ ಮಾರ್ಪಡಿಸಿ ಅಲ್ಲಿ ನಾವು ನೋಡುವಂಥ ಸಮಯದಲ್ಲಿ ವ್ಯತ್ಯಾಸವಾಗೋಯಿತು. ಹಾಗಾದರೆ ಏನು ಮಾಡಬೇಕು? ನಾವು ದೇವರ ಸಂಧಾನದಲ್ಲಿ ಆತನು ಇಷ್ಟಪಟ್ಟಿದ್ದನ್ನು ಮಾತ್ರ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ನಾವು ಬಯಸಿದ್ದೆಲ್ಲ ನಡೆಯೋದು. ನಾವು ಯೋಬ 23:13 ಓದ್ತೀವಿ, ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ಅವಾಗ ಏನು ಬಯಸಿದಾರೋ ದೇವರು, ನನ್ನ ಬಗ್ಗೆ ನಿಮ್ಮ ಬಗ್ಗೆ ಏನು ಬಯಸಿದಾರೋ ಅದನ್ನು ದೇವರು ಮಾಡ್ತಾರೆ. ಹಾಗಾದರೆ ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಆ ದೇವರಲ್ಲಿ ನೀವು ಆಶ್ರಯಿಸಬೇಕು. ಆ ದೇವರ ಮುಖವನ್ನು ನೋಡುತ್ತಾ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಸಂಕಲ್ಪ ಈಡೇರ್ತದೆ. ನಾವು ದೇವರ ಸಂಧಾನದಲ್ಲಿ ಪ್ರಾರ್ಥಿಸಬೇಕು. ನನಗಿಂತ ಆಲೋಚನೆ ಇದೆ ದೇವರೇ, ನನ್ನ ಮಗನ ಬಗ್ಗೆ, ನನ್ನ ಮಗಳ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಸಭೆಯ ಬಗ್ಗೆ, ನನ್ನ ವೈಯಕ್ತಿಕ ಜೀವಿತದ ಬಗ್ಗೆ, ನನ್ನ ಕೆಲಸದ ಬಗ್ಗೆ. ಇದು ನನ್ನ ಆಲೋಚನೆ ಸ್ವಾಮಿ. ಆದರೆ ನನ್ನ ಆಲೋಚನೆಗಿಂತ ಮಿಗಿಲಾದದ್ದು ನಿನ್ನ ಆಲೋಚನೆ ಆಗಿರುವುದಕ್ಕಾಗಿ ಸ್ತೋತ್ರ. ಯೋಸೇಫನ ಕುರಿತು ಅವನ ತಂದೆಗೊಂದು ಆಲೋಚನೆ ಇದ್ದಿದ್ದೇನೋ, ಅವನು ಯಾವಾಗಲೂ ನನ್ನ ಮನೇಲಿರಬೇಕು, ನನ್ನ ಜೊತೆಯಲ್ಲಿರಬೇಕು, ಕಷ್ಟ ಗೊತ್ತಾಗಬಾರ್ದು. ಆದರೆ ದೇವರ ಆಲೋಚನೆ ಇದ್ದಿದ್ದು ಅವನನ್ನು ಐಗುಪ್ತ ದೇಶದ ಮಂತ್ರಿಯಾಗಿ ಮಾಡಬೇಕು. ನಿನ್ನ ಮಕ್ಕಳ ಕುರಿತು, ನಿನ್ನ ಕುರಿತು ನೀನು ಆಲೋಚಿಸುವುದಕ್ಕಿಂತಲೂ ಉತ್ತಮವಾದೊಂದು ಆಲೋಚನೆ
ದೇವರಿಗಿರುವುದಕ್ಕಾಗಿ ಸ್ತೋತ್ರ. ಆ ಉತ್ತಮವಾದ ಆಲೋಚನೆಗೆ ವಿಧೇಯನಾಗಿ ನಾನು ಮುಂದೆ ಹೋಗುವಾಗ ಅದು ಈಸಿಯಾಗಿ ಸಿಗಲ್ಲ. ನಾನು ನೀವು ಇಷ್ಟಪಡೋದೇನೋ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಆದರೆ ದೇವರು ಇಷ್ಟಪಡ್ತಾನೆ ಇಲ್ಲ. ನೀನು ಕಷ್ಟದ ಮೂಲಕ, ವೇದನೆ ಮೂಲಕ ಹಾದು ಹೋದರೂ ಸಹ ನಿನ್ನನ್ನು ಆ ಉನ್ನತ ಸ್ಥಳಕ್ಕೆ ನಡೆಸುವುದಕ್ಕೆ ನಾನು ಬಯಸುವನಾಗಿದ್ದೇನೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ ನಿನ್ನ ಆಲೋಚನೆ ನೆರವೇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡುವಂತಹ ಎಲ್ಲ ಉಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ಕರ್ತನ ಮುಖವನ್ನು ನೋಡೋಣ, ಆ ಕರ್ತನಲ್ಲಿ ಆಶ್ರಯಿಸೋಣ. ಕರ್ತನೆ, ನನ್ನ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡುವ ದೇವರಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಆಲೋಚನೆ ನನ್ನಲ್ಲಿ ನೆರವೇರಲಿ ಸ್ವಾಮಿ. ಮನುಷ್ಯನ ಆಲೋಚನೆ ಬೇಡ, ನಮ್ಮ ತಂದೆ ತಾಯಿ ಆಲೋಚನೆ ಬೇಡ, ನಮ್ಮ ಕುಟುಂಬದವರ ಆಲೋಚನೆ ಬೇಡ. ಅದೆಲ್ಲ ಅವರ ಆಲೋಚನೆ ಇದ್ದರೂ ಸಹ ಅದಕ್ಕಿಂತ ಮಿಗಿಲಾಗಿರುವಂಥ ನಿನ್ನ ಆಲೋಚನೆಗಾಗಿ ಸ್ತೋತ್ರ, ನಿನ್ನ ಸಂಕಲ್ಪಕ್ಕಾಗಿ ಸ್ತೋತ್ರ. ನೀನು ಬಯಸಿದ್ದನ್ನೇ ನನ್ನ ಜೀವಿತದಲ್ಲಿ ಮಾಡು ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋಣ. ನಮಗಾಗಿ ಉನ್ನತವಾದ ಆಲೋಚನೆ ಇಟ್ಕೊಂಡಂತಹ ಆ ದೇವರಿಗಾಗಿ ಸ್ತೋತ್ರ ಮಾಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದು ನಮ್ಮನ್ನು ನಡೆಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಆಲೋಚನೆಗೆ ವಿಧೇಯರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. God bless you.